ಹಲೋ ಎಲ್ರಿಗೂ ನನ್ನ ನಮಸ್ಕಾರ. ನಾವಿವತ್ತು ಮಂತ್ರಾಲಯದಲ್ಲಿದ್ದೀವಿ. ಅಂದರೆ ಇವತ್ತು ಗುರುವಾರ. ಇದು ನಿನ್ನೆ ವ್ಲಾಗು. ಆ್ಯಕ್ಚುಲಿ 2025 ಮುಗೀತು, 26. ಇವತ್ತು ನಾವು ಹೊಸ ವರ್ಷ ಅಂತ ಹೇಳಿ ಮಂತ್ರಾಲಯ ಬಂದಿದ್ದೀವಿ. ಪ್ರತಿ ವರ್ಷ ಗುರುಗಳ ದರ್ಶನ ಮಾಡೋದಕ್ಕೆ ಅಂತಂದ್ಬಿಟ್ಟು ಮಂತ್ರಾಲಯ ಹೋಗ್ತಾ ಇರ್ತೀವಿ. ಅದು ಜನವರಿ 1. ಅದು ಯಾವ ದಿನ ಆದರೂ ಓಕೆ, ಬುಧವಾರ ಆದರೂ ಓಕೆ, ಗುರುವಾರ ಆದರೂ ಓಕೆ, ಶುಕ್ರವಾರ ಆದರೂ ಓಕೆ, ಬಂದೇ ಬರ್ತೀವಿ. ಸೊ ಇವತ್ತು ನಾವು ಮಂತ್ರಾಲಯಕ್ಕೆ ಬಂದಿದ್ವಿ. ಸೊ ಇಲ್ಲಿ ನಾನು ತುಂಬ ಎಷ್ಟು ರಶ್ ಇದೆ, ಕ್ರೌಡು ಅಂದರೆ ಬನ್ನಿ ತೋರಿಸ್ತೀನಿ. ಹಾಗೇ ನಿಜವಾಗ್ಲೂ ನನಗೇನು ಒಳಗಡೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಮಾಡ್ಕೊಳ್ಳೋಣ ಸ್ವಲ್ಪನಾದರೂ ಅಂದ್ಕೊಂಡೆ, ಆಗಲ್ಲ. ಅಷ್ಟು ಕ್ರೌಡು, ಅಷ್ಟು ರಶ್ಶು. ನಿಜವಾಗ್ಲೂ ಧರ್ಮದರ್ಶನದಲ್ಲೂ ರಶ್ಶು, ಮತ್ತು ನೀವು ಟೋಕನ್ ತೊಗೊಂಡು ಹೋಗ್ತೀನಿ ಅಂದ್ರೂ ಕೂಡ ರಶ್ಶು. ತುಂಬಾ ರಶ್ ಇತ್ತು ಗೊತ್ತಾ. ಅದರಲ್ಲಂತೂ ಈ ವಯಸ್ಸಾದವರು ಚಿಕ್ಕ ಮಕ್ಕಳನ್ನ ಕರ್ಕೊಂಡೋದ್ರೆ ತುಂಬಾ ಎತ್ಕೊಳ್ಳೋ ಅಂಥ ಮಕ್ಕಳು, ಅಂದರೆ ಎಸ್ಪೆಷಲಿ ಪುಟ್ಟ ಮಕ್ಳು ಇರ್ತಾರೆ ನೋಡಿ, 1 ವರ್ಷದ ಒಳಗಡೆ, 1.5 ವರ್ಷ ಆ ಥರ ಮಕ್ಕಳು, 2 ವರ್ಷ, ತುಂಬಾ ಕಷ್ಟ ಆಗುತ್ತೆ ಆ ಥರ ಮಕ್ಕಳನ್ನ ಕರ್ಕೊಂಡೋದ್ರೆ. ಸೊ ನಾನು ಪ್ರತಿ ವರ್ಷ ಮಂತ್ರಾಲಯಕ್ಕೆ ಬರ್ತೀನಿ. ನನಗೆ ತುಂಬಾ ಇಷ್ಟ. ಸೊ ನನಗೆ ರಾಯರಂದರೆ ಭಾಳ ಭಕ್ತಿ. ಇವಾಗಿಂದ ಅಲ್ಲ, ಚಿಕ್ಕ ವಯಸ್ಸಿಂದನೂ ಅಷ್ಟೇ. ನಾವಿವಾಗ ಸುಮಾರು ವರ್ಷದಿಂದನೂ ಹೊಸ ವರ್ಷದ ದಿನ ಮಂತ್ರಾಲಯದಿಂದನೇ ನಮ್ಮ ಪ್ರಯಾಣ ಶುರು ಮಾಡೋಣ. ಒಳ್ಳೇದು ಮಾಡಲಿ ರಾಯರು, ನಮಗೆ ನಿಮಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡ್ತಾ ಇದ್ರಲ್ಲ, ಇಲ್ಲಿ ಜನ ಮರುಳೋ ಜಾತ್ರೆ ಮರುಳೋ ಅಂತ ಹೇಳ್ತಾರಲ್ಲ, ಹಾಗೆ ಅಷ್ಟು ಜನ ಇದ್ದರು. ತುಂಬಾ ರಶ್ಶು, ತುಂಬ ದರ್ಶನ ಕೂಡ ಅಷ್ಟೇ ಚೆನ್ನಾಗಾಯಿತು. ಬೇಗ ಬೇಗ ಕಳಿಸ್ತಾರೆ. ನಾವು ಎಷ್ಟೊತ್ತು ನಿಂತು ದೇವ್ರ ದರ್ಶನ ಮಾಡೋಣ ಅಂತ ಹೋಗ್ತೀವಲ್ವ, ಆದರೆ ನಿಜವಾಗ್ಲೂ ಅಲ್ಲಿ ಒಳಗಡೆ ಹೋಗಿದ ತಕ್ಷಣ ಬನ್ನಿ 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 ಅಂತ ಕಳಿಸ್ಬಿಡ್ತಾರೆ. ಏನು ಮಾಡೋಕ್ಕಾಗಲ್ಲ, ಅಷ್ಟು ಜನ ಅಲ್ವಾ. ನಾವು ರಾಯರನ್ನ ಕಣ್ತುಂಬ ನೋಡಬೇಕು ಅಂದರೆ ಖಂಡಿತ ಗುರುವಾರ ಅಲ್ಲದೆ ಬೇರೆ ದಿನದಲ್ಲಿ ಹೋಗಬೇಕು. ನೋಡೋಣ, ಅದು ಒಂದಿನ ಟ್ರೈ ಮಾಡಬೇಕು. ನಾನು ಬೇರೆ ದಿವಸದಲ್ಲಿ ಹೋಗಬೇಕು. ಇದು ಧರ್ಮದರ್ಶನದ ಕ್ಯೂ. ನಾನು ಹೇಳಿದ್ನಲ್ಲ ನೋಡಿ, ಅಲ್ಲಿ ಗೇಟಿಂದನೇ ಇಷ್ಟು ರಶ್ ಇದೆ. ಅದಲ್ಲದೆ ಇಲ್ಲೂ ಹೊರಗಡೆ ಇರೋರು, ಒಳಗಡೆ ಇರೋರು, ಇನ್ನು ಆ ಕಡೆ ಈ ಕಡೆ. ಅಪ್ಪ ನಿಜವಾಗ್ಲೂ ನನಗೆ ಶುರುಲಿ ಈ ಜನನ ನೋಡಿ ನಿಜವಾಗ್ಲೂ ಹೆಂಗಪ್ಪ ಕತೆ, ಹೆಂಗೆ ನಾವು ಒಳಗಡೆ ಹೋಗೋದು ಹೆಂಗೆ ಅಂತೆಲ್ಲ ಭಯ ಆಗಿತ್ತು. ಆಮೇಲೆ ಹೆಂಗೋ ಅಲ್ಲಿ ಟಿಕೆಟ್ ತೊಗೊಂಡು ಸೊ ಒಳಗಡೆ ಹೋದ್ವಿ. ಸೊ ದರ್ಶನ ಕೂಡ ಚೆನ್ನಾಗಿತ್ತು, ದರ್ಶನ ಚೆನ್ನಾಗಾಯಿತು, ರಾಯರ ಆಶೀರ್ವಾದ ಪಡ್ಕೊಂಡ್ವಿ. ಸೊ ಬನ್ನಿ ಇವಾಗ ಹಾಗೆ ತೋರಿಸ್ತೀನಿ. ನಾನು ಖಂಡಿತ ಒಳಗಡೆ ಅಂತೂ ಯಾವುದು ವೀಡಿಯೋನೇ ಮಾಡೋಕ್ಕಾಗಲಿಲ್ಲ. ಆಮೇಲೆ ಮಂತ್ರಾಲಯಗೆ ಯಾರಾದ್ರೂ ಫಸ್ಟು ನೀವು ಇಲ್ಲಿ ಮಂಚಾಲಮ್ಮನ ದರ್ಶನ ಮಾಡಬೇಕು, ಆಮೇಲೆ ರಾಯರ ದರ್ಶನ ಮಾಡೋಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಸೊ ಹಾಗೆ ಇಲ್ಲಿ ಬಂದ್ವಿ ನೋಡಿ, ಇಲ್ಲಿ ಮಂಚಾಲಮ್ಮನ ಸನ್ನಿಧಿ. ಸೊ ಇಲ್ಲಿ ಬಂದು ಅಮ್ಮನ ದರ್ಶನ ಮಾಡಿ ಅಮ್ಮನ ಆಶೀರ್ವಾದ ತೊಗೊಂಡು ಇಲ್ಲಿಂದ ಸೊ ಒಳಗಡೆಗೆ ಹೋಗೋಣ. ಸೊ ಒಳಗಡೆ ಇಲ್ಲಿ ಕೂತ್ಕೊಂಡು ಸ್ವಲ್ಪ ಇದೊಂದೇ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ತುಂಬಾ ರಶ್ ಇತ್ತು. ಮತ್ತು ಹೆಜ್ಜೆ ನಮಸ್ಕಾರ ಎಲ್ಲ ಮಾಡಿಕೊಂಡು ಯಾವುದೇ ಒಂದು ವೀಡಿಯೋ ಕೂಡ ಮಾಡ್ಕೊಳಕ್ಕೆ ಆಗಲಿಲ್ಲ ನನ್ನ ಕೈಯಲ್ಲಿ, ಯಾಕಂದರೆ ಅಷ್ಟೊಂದು ರಶ್ ಇತ್ತು. ಇಲ್ಲಿ ನೋಡಿ ರಾಯರ್ದು ಹಾಗೆ ಒಂದು ಪುಟ್ಟದಾಗಿರೋ ಅಂಥದ್ದು ಒಂದು ವೀಡಿಯೋ ತೊಗೊಂಡೆ.